ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೀರೆ ಮೆಟೀರಿಯಲ್ ಅಂತೂ ದೇವರಾಣೆ ನನಗೆ ಗೊತ್ತಿಲ್ಲ. ಮದುವೆ ಸ್ಯಾರಿ ಚೆನ್ನಾಗಿದೆಯಾ? ನಂಗೆ 2 ಸ್ಯಾರಿನೂ ತುಂಬ ಇಷ್ಟ ಆಯಿತು. ಹಾಗೆಯೇ ಅವರು ಬೇಜಾರು ಮಾಡ್ಕೋತಾರೆ. ಶ್ರೀದೇವಿ ಮೇಡಮ್ ಜೊತೆ ನಮ್ಮದು ತುಂಬಾ ಮೆಮೊರೀಸ್ ಇದೆ. ಅವರಿಂದ ನೋಡ್ರೆ ಡಿ ಪಿಲಿ ಒಂದೇನು ಗೋಡೆ ಮೇಲೆ ಒಂದೇ ಡಿ ಪಿ ಇರುತ್ತೆ. ಸೊ ಅವಾಗವಾಗ ಡಿ ಪಿ ಚೇಂಜ್ ಮಾಡ್ತಿರ್ಬೇಕು, ಅವಾಗವಾಗ ಸ್ಟೇಟಸ್ ಹಾಕ್ತಾ ಇರಬೇಕು, ಫೋಟೋಸ್ ಎಲ್ಲ ಹಾಕೋತಾ ಇರಬೇಕು. ಆಮೇಲೆ ಹೊಟ್ಟೋದ್ಮೇಲೆ ಹಾಕೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಅಲ್ಲಿ ಇದು ಒಂದು ಫೇವ್ರೆಟ್ ಸ್ಯಾರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಸ್ಮೈಲ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಾಜೇಶ್ವರಿ ಮಾತಾಡ್ತಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನೀವೇ ತಮ್ಮನೇಲಿ ನೋಡಿರ್ತೀರ. ನನ್ನ ಹತ್ರ ಇರೋ ಸಿಂಪಲ್ ಸ್ಯಾರಿಗಳು ಆ್ಯಂಡ್ ಅದು ತುಂಬ ಕಡಿಮೆನೇ ಸ್ಯಾರೀಸ್ ನನ್ನ ಹತ್ರ ಇರೋದು. ಅದನ್ನು ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ತೋರಿಸೋ ಅವಶ್ಯಕತೆ ಇಲ್ಲ, ಬಟ್ ಏನು ಮಾಡೋದು, ಟ್ರೆಂಡಿಂಗಲ್ಲಿ ನಡೀತಾ ಇದೆ ವೀಡಿಯೋಸು, ವ್ಲಾಗ್ಸು. ಡೈಲಿ ಒಂದೊಂದು ಕಂಟೆಂಟ್ ಬೇಕಲ್ವಾ? ಸೊ ಹಾಗಾಗಿ ಇವತ್ತಿನ ಕಂಟೆಂಟ್ ಸ್ಯಾರೀಸ್ ತೊಗೊಂಡೆ ನಾನು. ಸ್ಯಾರೀಸಲ್ಲಿ ಸುಮಾರು ಸ್ಯಾರೀಸ್ ಇದೆ ನನ್ನ ಹತ್ರ. ಸುಮಾರು ಅಂದರೆ ಅದೇ ತುಂಬ ಕಡಿಮೆನೇ ಇದೆ ಅನ್ಕೋತೀನಿ ಸ್ಯಾರೀಸು. ಇರೋ ಸ್ಯಾರೀಸಲ್ಲಿ ಒಂದೊಂದು ಸ್ಯಾರಿಗೂ ಒಂದೊಂದು ಮೆಮೊರೀಸ್ ಇದೆ. ಆ ಮೆಮೊರೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಅದು ಸೀರೆ ಮೆಟೀರಿಯಲ್ ಅಂತೂ ದೇವರಾಣೆ ನನಗೆ ಗೊತ್ತಿಲ್ಲ. ಯಾವ್ಯಾವ ಸೀರೆ ಏನೇನು ಮೆಟೀರಿಯಲ್ ಅಂತೂ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಸ್ಯಾರೀಸು ಕಲರ್ಸಲ್ಲಿ ಮೆಮೊರೀಸ್ನ ನಾನು ಶೇರ್ ಮಾಡ್ತೀನಿ ಅಷ್ಟೇ, ಆಯಿತಾ? ನೀವು ಅನ್ಕೋಬೋದು ಇದೆಲ್ಲ ಇವಳು ಬೇಕಾ ಅಂತ ಅಂದ್ಕೊಂಡು ಒಳಗೆ ಬೈಕತ್ತಿರ್ತೀರ, ನನಗೆ ಗೊತ್ತು. ಅದರಲ್ಲೂ ನನ್ನ ಫ್ರೆಂಡ್ಸ್ ಅಂತೂ ತುಂಬ ಜನ ಬೈಕತ್ತಾ ಇರ್ತೀರ. ಬೈಕಂಡಾದರೂ ಪರವಾಗಿಲ್ಲ, ವೀಡಿಯೋಸ್ ನೋಡಿ ಅಷ್ಟೇ. ಒಂದು ಲೈಕ್ ಕೊಡಿ, ಓಕೆನಾ? ಲೈಕ್ ಕೊಟ್ರಾ? ಬನ್ನಿ ಆಗಿದ್ರೆ ಸ್ಯಾರೀಸ್ ವೀಡಿಯೋ ಶುರು ಮಾಡೋಣ. ಮಲ್ಲಿಗೆ ಯಾವ ಸೀರೆ ತೋರಿಸ್ಲಿ? ಫಸ್ಟ್ ಇದು ನನ್ನ ಸೀರೆ. ಯಾವ ಸೀರೆ ಇದು? ಮದುವೆ ಸೀರೆ. ಇದು ಕ್ರೀಮ್ ಕಲರ್ ಬರುತ್ತೆ. ಕ್ರೀಮ್ ಕಲರು, ಗೋಲ್ಡನ್ ವರ್ಕು ಮತ್ತು ಪಿಂಕ್ ಕಲರ್ ಬಾರ್ಡ್ರ್ ಬರುತ್ತೆ. ನೋಡ್ತೀರಾ? ಆ್ಯಕ್ಚುಲಿ ವೀಡಿಯೋಲಿ ಯಾವ ಕಲರ್ ಕಾಣಿಸ್ತಿದೆಯೋ ಏನೋ, ಇಲ್ಲ ಕಲರ್ಸ್ ಕರೆಕ್ಟಾಗಿ ಕಾಣಿಸ್ತಿದೆ ವೀಡಿಯೋದಲ್ಲಿ. ಇದು ನನ್ನ ಏನಂತಾರೆ ಮದುವೆ ಸ್ಯಾರಿ. ಚೆನ್ನಾಗಿದೆಯಾ? ಮದುವೆಲಂತೂ ತುಂಬ ಏನಂತಾರೆ ಒಳ್ಳೊಳ್ಳೆ ಮೆಮೊರೀಸು ಇದೆ. ಒಳ್ಳೆ ಮೆಮೊರೀಸ್ ಅನ್ನೋದಕ್ಕಿಂತ ನನ್ನ ಮದುವೆಯಲ್ಲಿ ಸ್ವಲ್ಪ ಬ್ಯಾಡ್ ಮೆಮೊರೀಸೇ ಜಾಸ್ತಿ ಇದೆ. ಬೇಡ ಬಿಡಿ, ಈಗ ಅದೆಲ್ಲ ಏನಕ್ಕೆ. ಈಗ ಒಟ್ಟಿನಲ್ಲಿ ಇವಾಗ ಪ್ರೆಸೆಂಟ್ ಚೆನ್ನಾಗಿದ್ದೀನಿ, ಹಾಗೆ ಇರೋಣ ಅಲ್ವಾ? ಸುಮ್ಮನೆ ಹಳೆದೆಲ್ಲ ಏನಕ್ಕೆ ನೆನೆಸ್ಕೊಳ್ಳೋದು. ಇದು ಒಂದು ನನ್ನ ಮದುವೆ ಸ್ಯಾರಿ. ಆ್ಯಂಡ್ ಇಲ್ಲಪ್ಪ, ಮದುವೆ ಬ್ಲೌಸ್ ಸಿಗ್ತಾ ಇಲ್ಲ. ಇಲ್ಲಿ ಸ್ಯಾರಿ ಬ್ಲೌಸ್ ಇದು ಈ ಸೀರೆ ಬ್ಲೌಸ್. ಇದು ಆ್ಯಕ್ಚುಲಿ ಪಾಪ ನನ್ನ ಫ್ರೆಂಡ್ ಹೊಲ್ಕೊಟ್ಟಿದ್ದು. ಅದು ಒಂದು ನೈಟಲ್ಲೇ ಹೊಲ್ಕೊಟ್ರು ಪಾಪ. ಏನು ಜಾಸ್ತಿ ಏನು ಹಾಕ್ಸಿಲ್ಲ, ಸಿಂಪಲ್ಲಾಗಿ ಬ್ಲೌಸ್ ಹೊಲಿಸಿದ್ದೀನಿ. ಈ ಥರ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ಫ್ರಂಟಲ್ಲಿ ಈ ಥರ ಬರುತ್ತೆ. ಇದು ನನ್ನ ಮದುವೆ ಸ್ಯಾರಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಸ್ವಲ್ಪ ನನ್ನ ಫೇವ್ರೆಟ್ ಸ್ಯಾರಿ. ಇದು ಮದುವೆಗೂ ಮುಂಚೆ ತೊಗೊಂಡಿದ್ದು. ಇದು ಯಾವ ಕಲರಪ್ಪ? ಇದು ಈರುಳ್ಳಿ ಸಿಪ್ಪೆ ಕಲರ್ ಅಂತಂತಾರೆ. ಕಲರ್ಸು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದಕ್ಕೆ ಗೋಲ್ಡನ್ ವರ್ಕ್ ಕೊಟ್ಟಿದ್ದಾರೆ. ಈ ಥರ ವರ್ಕ್ ಕೊಟ್ಟಿದ್ದಾರೆ ನೋಡಿ, ನೋಡ್ಬೋದು. ಇಲ್ಲಿ ನಾನು ಫೋಟೋ ಹಾಕಿದ್ದೀನಿ ಸ್ಯಾರಿದು. ಹೇಗೆ ಕಾಣಿಸ್ತಿದೆ? ನನ್ನ ಫೇವ್ರೆಟ್ ಸ್ಯಾರಿ ಇದು. ಆ್ಯಕ್ಚುಲಿ ಇದು ಆರೆಂಜ್ ಕಲರ್. ಇದು ಡಬಲ್ ಕಲರ್ ಇದೆ. ಇದು ಡಾರ್ಕ್ ಆರೆಂಜು ಸ್ವಲ್ಪ, ಲೈಟ್ ಆರೆಂಜ್ ಸ್ವಲ್ಪ ಶೇಡ್ ಕಾಣಿಸ್ತಿದೆಯಾ? ಇಲ್ಲಿ ಗೋಲ್ಡ್ ಇದರಲ್ಲಿ ಕೆಳಗಡೆ ಫಾಲ್ಸ್ ಹತ್ರ ಈ ಥರ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಾ? ಇದು ನನ್ನ ಫೇವ್ರೆಟ್ ಸ್ಯಾರಿ. ಯಾವುದಕ್ಕೆ ಜಾಸ್ತಿ ರಿಸೆಪ್ಷನ್ಸ್ಗೆ ಸ್ವಲ್ಪ ಜಾಸ್ತಿ ಹಾಕೋತೀನಿ ಇದನ್ನು. ಇದು ಬ್ಲೌಸು. ಇದು ಫುಲ್ ತೋಳು ಬ್ಲೌಸ್ ಹಾಕ್ಸ್ಕೊಂಡಿದೆ. ಫುಲ್ ತೋಳು ಬ್ಲೌಸಲ್ಲಿ ಇದು ಸ್ವಲ್ಪ ಚುಚ್ತಾ ಇತ್ತು, ಅದಕ್ಕೆ ಇದಿಷ್ಟು ಕಟ್ ಮಾಡಿಬಿಟ್ಟು ಆಫ್ ಮಾಡಿಕೊಂಡೆ. ಡಿಸೈನ್ ನೋಡಿ ಈ ಥರ ಇದೆ.
ಫ್ರಂಟ್ ಡಿಸೈನ್ ಇದು. ಇದು ಬ್ಯಾಕ್. ನನಗೆ ಆ್ಯಕ್ಚುಲಿ ಬ್ಲೌಸ್ ಎಲ್ಲ ಡಿಸೈನ್ಸ್ ಹೊಲ್ಸೋದಕ್ಕೆ ಬರಲ್ಲ, ಬಂದಂಗೆ ಹೊಲಿಸ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ಸೀರೆ. ಇದು ಗ್ರೀನ್ ಕಲರು, ಬ್ಲೂ ಕಲರ್ ಬಾರ್ಡ್ರ್ ಇದೆ. ಇದು ಮದುವೆಗೂ ಮುಂಚೆ ನನ್ನ ಅಕ್ಕ ಕೊಟ್ಟಿದ್ದು, ನಮ್ಮ ಆಶಕ್ಕ ಕೊಟ್ಟಿದ್ದು. ಇದು ಮನೆಯವ್ರಿಗೆಲ್ಲ ಬಟ್ಟೆ ತೆಗಿತಾ ಇದ್ಲು, ಆವಾಗ ನನಗೂ ಸ್ಯಾರಿ ತೆಕ್ಕೊಟ್ಲು ನಮ್ಮ ಅಕ್ಕ. ಆ್ಯಕ್ಚುಲಿ ಇದು ಕಲರು ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ನಾನು ಈ ಸ್ಯಾರಿ ಹಾಕ್ಕೊಂಡ್ರೆ. ಗ್ರೀನ್ ಶೇಡ್ ಇದೆ ಮತ್ತು ಇದು ಬ್ಲೂ ಕಲರ್ ಇದೆ, ಬ್ಲೂ ಕಲರ್ ಬಾರ್ಡ್ರ್ ಇದೆ. ಸೆಲ್ಗೂ ಅಷ್ಟೇ ಬ್ಲೂ ಕಲರ್ ಇದೆ. ಕಾಣಿಸ್ತಿದೆ ಬ್ಲೂ ಕಲರ್ ಹೆಂಗೆ ಕಾಣಿಸ್ತಿದ್ದೀನಿ? ಇದ್ರದ್ದು ಫೋಟೋಸ್ ನೋಡ್ಬೋದು ನೀವು, ನಾನು ಸ್ಯಾರಿದು ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ದೀನಾ? ಇದು ಒಂದು ಫೇವ್ರೆಟ್ ಸೀರೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಸೀರೆ ಬ್ಲೌಸ್ ಬಂದು ನಾನು ಸೀರೆ ಜೊತೆನೇ ಬ್ಲೌಸ್ ಇಡಲ್ಲ, ಯಾಕೆಂದರೆ ಸೀರೆ ಜೊತೆ ಬ್ಲೌಸ್ ಇಟ್ಟರೆ ಸ್ವಲ್ಪ ದಪ್ಪ ಆಗುತ್ತೆ, ಬೀರುಲಿ ಇಡೋಕ್ಕೆ ಜಾಗ ಸಾಲಲ್ಲ ಅಂದ್ಬಿಟ್ಟು ನಾನು ಸೀರೆ ಜೊತೆ ಇಟ್ಕೊಳ್ಳಲ್ಲ. ಸೀರೆ ಜೊತೆ ಇಡಲ್ಲ, ಇದು ಬ್ಲೌಸ್ ಬೇಗ ಸಿಗಲ್ಲ, ಏನು ಮಾಡೋದು? ಇದು ಈ ಸೀರೆ ಬ್ಲೌಸ್ ಹೇಗಿದೆ? ಇದು ಬ್ಯಾಕ್ ಡಿಸೈನು. ಇದು ಬಂದು ತೋಳಲ್ಲಿ ನಾನೇನು ವರ್ಕೇನೋ ಹಾಕ್ಸಿಲ್ಲ, ಸೀರೆಲೇ ಇತ್ತು, ಸೊ ಹಾಗಾಗಿ ಇದು ಫ್ರಂಟ್. ಇದು ಈ ಸೀರೆದು. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ. ನೆಕ್ಸ್ಟ್ ಯಾವ ಸ್ಯಾರಿ ತೋರಿಸ್ಲಿ? ಇದು ಬಂದು ನನ್ನ ಗಂಡ ಕೊಡಿಸಿದ್ದು, ನನ್ನ ಗಂಡ ಕರಿಮಾ ಕೊಡಿಸಿದ್ದು. ಇದು ಆ್ಯನಿವರ್ಸರಿ, ಸೆಕೆಂಡ್ ಇಯರ್ ಆ್ಯನಿವರ್ಸರಿನ ಥರ್ಡ್ ಇಯರ್, ಸೆಕೆಂಡ್ ಇಯರ್ ಆ್ಯನಿವರ್ಸರಿಲಿ ಇದು ಕೊಡಿಸಿದ್ದು ಇನ್ನೊಂದು ಸ್ಯಾರಿ. ಇದು ಯಾವ ಕಲರು? ಲೈಟ್ ಗ್ರೀನಾ? ಲೈಟ್ ಗ್ರೀನ್ಗೆ ರೆಡ್ದು ಬಾರ್ಡ್ರ್ ಇದೆ ನೋಡಿ, ಸರ್ಕಲ್ಲೂ ರೆಡ್ ಇದೆ, ಜೊತೆಗೆ ಗೋಲ್ಡ್ ಕಲರ್ ಪಲ್ಲು ಕೂಡ ಇದೆ. ಇದು ನಮ್ಮ ಯಜಮಾನ್ರು ಕೊಡಿಸಿರೋ ಸ್ಯಾರಿ. ಇದನ್ನು ಸ್ವಲ್ಪ ಫೇವ್ರೆಟ್ ಸ್ಯಾರಿ ನನಗೆ. ಇದು ಕೂಡ ನೋಡ್ಬೋದು ನೀವು ಫೋಟೋದಲ್ಲಿ. ಈ ಸ್ಯಾರಿ ಬ್ಲೌಸು ನಮ್ಮದು ಆಂಟಿ ಸ್ವಲ್ಪ ಇಲ್ಲಿ ಏನಂತಾರೆ ಸರಿ ಇರಲಿಲ್ಲ, ಆಲ್ಟ್ರೇಷನ್ ಕೊಟ್ಟಿದ್ದೀನಿ, ಸೊ ಹಾಗಾಗಿ ಇದು ಬ್ಲೌಸ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಇದು ಇದೆರಡು ಸ್ಯಾರಿ ನನ್ನ ಫ್ರೆಂಡ್ಸ್ ಕೊಡಿಸಿದ್ದು. ಅಂದರೆ ನನ್ನ ಫ್ರೆಂಡ್ಸ್ ಅಂದರೆ ಲಕ್ಕಿ ಮತ್ತು ಕಿರಣ್ ಬ್ರೋ, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅವರಿಬ್ರು ನಮಗೆ ಸಿಸ್ ನಿಮಗೆ ಈ ಎರಡು ಸೀರೆಯಲ್ಲಿ ಯಾವ್ದು ಸ್ಯಾರಿ ಇಷ್ಟ ಅಂತ ಕೇಳಿದ್ರು. ಇದು ಒಬ್ಬರು ಸೆಲೆಕ್ಟ್ ಮಾಡಿದರು, ಇದು ಒಬ್ಬರು ಸೆಲೆಕ್ಟ್ ಮಾಡಿದರು. ಅದರಲ್ಲಿ ನಾನು ತಮಾಷೆಗೆ ಅನ್ನೋಕ್ಕಿಂತ ನಂಗೆ ಎರಡು ಸ್ಯಾರಿನೂ ತುಂಬ ಇಷ್ಟ ಆಯಿತು. ಹಾಗೆಯೇ ಅವರು ಬೇಜಾರು ಮಾಡ್ಕೋತಾರೆ, ಒಬ್ರದ್ದು ಸೆಲೆಕ್ಷನ್ ಇಷ್ಟ, ಇನ್ನೊಬ್ರದ್ದು ಸೆಲೆಕ್ಷನ್ ಇಷ್ಟ ಇಲ್ಲ ಅಂದರೆ ಎಲ್ಲ ಪಾಪ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ನಂಗೆ ಎರಡು ಇಷ್ಟ ಅಂತಂದೆ. ಸೊ ಅವರು ಒಂದು ಕೊಡಬೇಕು ಅಂತ ಅಂದ್ಕೊಂಡಿರೋರು ಎರಡನ್ನೂ ಕೊಟ್ಟರು, ನನಗೆ ಎರಡನ್ನೂ ಗಿಫ್ಟ್ ಮಾಡಿದ್ರು. ಇದು ಬ್ಲೂ ಇದೆ ನೋಡಿ, ಡಾರ್ಕ್ ಬ್ಲೂಗೆ ಇದು ಬ್ಲ್ಯಾಕ್ ಕಲರಾ? ಇದು ಒಂದು ರೀತಿ ಬ್ಲೂನೇ, ಇದು ಬ್ಲ್ಯಾಕು ಬ್ಲೂ ಎಲ್ಲ ಮಿಕ್ಸ್ ಇರುತ್ತಲ್ಲ ಅದು ಬಾರ್ಡ್ರ್ ಇದೆ. ಆ್ಯಂಡ್ ಇಲ್ಲಿ ಗೋಲ್ಡನ್ ಇದರಲ್ಲಿ ವರ್ಕ್ ಇದೆ. ವರ್ಕ್ ಮೀನ್ಸ್ ಅದೇ ಗೋಲ್ಡನ್ನಲ್ಲಿ ಪ್ರಿಂಟ್ ಇದೆ. ಸೊ ಇದು ಈ ಸೀರೆ ಸ್ಟೋರಿ. ಇದು ಈ ಸೀರೆ ಬ್ಲೌಸ್. ಇದು ಅವರು ಮದುವೆಗೆ ಮುಂಚೆ ಕೊಟ್ಟಿದ್ದು. ಇಲ್ಲಿ ನೋಡಿ, ಇದು ಸೀರೆ ಬ್ಲೌಸ್. ನಾನು ಅವಾಗಲೇ ನಿಮ್ಗೆ ಹೇಳಿದಾಗೆ ನನಗೆ ಜಾಸ್ತಿ ಏನಂದರೆ ಬ್ಲೌಸಲ್ಲಿ ಇಂಟ್ರೆಸ್ಟ್ ಇಲ್ಲ. ಅಂದರೆ ಈ ಥರ ಡಿಸೈನ್ ಹೊಲ್ಸ್ಕೋಬೇಕು, ಆ ಥರ ಡಿಸೈನ್ ಹೊಲ್ಸ್ಕೋಬೇಕು, ಈ ಥರ ಪ್ಯಾಟರ್ನ್ ಇರಬೇಕು, ಆ ಥರ ಏನೂ ಇಲ್ಲ. ಸೊ ಈ ಸ್ಟೋರಿ ಮುಗೀತು. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ಚೈಲ್ಡ್ಹುಡ್ ಫ್ರೆಂಡು ಭುವನೇಶ್ವರಿ ಕೊಟ್ಟಿದ್ದು. ಇದು ಸ್ಯಾರಿ ಬಂದು ಡಾರ್ಕ್ ಗ್ರೀನು, ಬಾರ್ಡ್ರಲ್ಲಿ
ಗೋಲ್ಡನಲ್ಲಿ ವರ್ಕ್ ಇದೆ. ಹಾಗೇನೆ ಪಿಂಕ್ ಇದು ಬಂದಿದೆ, ಏನಿದೆ ಲೈನ್ ಬಂದಿದೆ, ಪಿಂಕ್ ಲೈನು ನೋಡ್ಬೋದು ನೀವು. ನನ್ನ ಹತ್ರ ಇರೋ ಇದು ಅವಳು ನಮ್ಮದು ಮದುವೆಗೆ ಅಂತ ಗಿಫ್ಟ್ ಮಾಡಿದ್ದು. ನೀವು ನೋಡ್ಬೋದು ನಮ್ಮ ಫೋಟೋಸಲ್ಲೆಲ್ಲ. ಇದು ಈ ಸೀರೆಯಲ್ಲಿ ನಾನು ಜಾಸ್ತಿ ಫೋಟೋಸು ಎಲ್ಲ ಜಾಸ್ತಿ ಇರುತ್ತೆ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಭೂನಾ. ಇದ್ರದ್ದು ಬ್ಲೌಸ್ ಬಂದು ಇದು ಬ್ಲೌಸ್ ಈ ಸೀರೆದು. ನಂದು ಎಲ್ಲ ಬ್ಲೌಸಲ್ಲೂ ಈ ಥರ ಕಟ್ಟೋದು ಇಟ್ಟಿಸ್ಕೊತೀನಿ, ಯಾಕೆಂದರೆ ಇಲ್ಲಿ ಸೈಡಲ್ಲಿ ಹಿಂಗೆ ಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಟ್ಯಾಗ್ ಹಾಕೋತೀನಿ ಎಲ್ಲದರಲ್ಲೂ. ಇದರಲ್ಲಿ ಏನಂತಾರೆ, ಆಂಟಿಗೆ ಹೇಳ್ಬಿಟ್ಟು ಇದು ಸ್ವಲ್ಪ ಇದು ಕೊಡಿ ಆಂಟಿ ಅಂತಂದೆ. ಏನಂತಾರೆ ಬೆಲ್ಟ್ ಥರ ಡಾಬ್ ಥರ ಇದೊಂದು ಮಾಡಿಕೊಡಿ ಆಂಟಿ ಅಂದೆ. ಆಂಟಿ ಮಾಡಿಕೊಟ್ರು. ಇದು ಒಂದು ಸ್ಯಾರಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಇದು ಗ್ರೀನ್ ಕಲರ್ ಸ್ಯಾರಿ. ಹೇಗಿದೆ ಗ್ರೀನ್? ಇದು ಮದುವೆಗೂ ಮುಂಚೆ ಏನೋ ತೊಗೊಂಡಿದ್ದು ಸ್ಯಾರಿ. ಈ ಸ್ಯಾರಿ ಏನು ಅಷ್ಟಾಗಿ ನೆನಪಿಲ್ಲ, ಏನು ಮೆಮೊರಿ ಮರ್ತೋಗ್ಬಿಟ್ಟಿದೆ. ಸ್ಯಾರಿ ಒಟ್ಟಿನಲ್ಲಿ ಕುವೆಂಪು ನಗರದಲ್ಲೇ ತೊಗೊಂಡಿದ್ದು. ಇದು ಬ್ಲೌಸ್ ಬಂದು ಬ್ಲೌಸ್ ಸಿಗ್ತಾಯಿಲ್ಲ. ಚೆನ್ನಾಗಿದೆಯಾ? ಗ್ರೀನ್ ಕಲರು, ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ, ವರ್ಕ್ ಇದೆ ಇಲ್ಲಿ. ಇದೊಂಥರ ನವಿಲು ಥರ ಕಾಣಿಸ್ತಿದೆ ಸ್ಯಾರಿಲಿ. ಈ ಸ್ಯಾರಿಲೆಲ್ಲ ಇಲ್ಲಿ ನವಿಲು ಥರ ಡಿಸೈನ್ ಇದೆ. ಸ್ವಲ್ಪ ಕನ್ನಡಿ ಎಲ್ಲ ವರ್ಕ್ ಕೊಟ್ಟಿದ್ದಾರೆ, ಪಲ್ಲು ಎಲ್ಲ ಇದೆ. ಇದು ನನ್ನ ಒಂದು ಸ್ಯಾರಿ, ಗ್ರೀನ್ ಕಲರ್ ಸ್ಯಾರಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಮೆರೂನ್ ಕಲರ್ ಸ್ಯಾರಿ. ಇಲ್ಲಿ ಒಂದು ಬ್ಲೂ ಕಲರ್ ಬೋರ್ಡ್, ಇದು ಸೆರಗು, ಬ್ಲೂ ಕಲರ್ ಸೆರಗು. ಇದು ಏನು ಸೀರೆ ಅಂದರೆ, ಇದರಲ್ಲಿ ಏನು ಮೆಮೊರಿ ಇದೆ ಅಂದರೆ, ನಾನು ಕೆಲಸ ಮಾಡ್ತಿದ್ನಲ್ಲ ಮೆಡಿಕಲಲ್ಲಿ, ಅಂದರೆ ಮದುವೆಗೂ ಮುಂಚೆ ಒಂದು ಕಡೆ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಾನು ಕೆಲಸ ಬಿಡುವಾಗ ಮೀನ್ಸ್ ಅದೇ ಪ್ರೆಗ್ನೆನ್ಸಿ ಟೈಮ್ ಆಗಿತ್ತು, ಇನ್ನೇನು ಡೆಲಿವರಿ ಇತ್ತು ಒಂದು 15 ಡೇಸ್ ಮುಂಚೆ. ಆ ಟೈಮಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಿದ್ದು ಓನರು ಕೊಟ್ಟಿದ್ದು ನನಗೆ, ಅಂದರೆ ನಮ್ಮ ಮೇಡಮು ಶ್ರೀದೇವಿ ಮೇಡಮ್ ಕೊಟ್ಟಿದ್ದು. ಇದು ಏನಂತಾರೆ, ಅರಿಶಿನ ಕುಂಕುಮ ಕೊಟ್ಟು ನನ್ನ ಕಳಿಸ್ಕೊಟ್ರು, ಒಳ್ಳೆಯದಾಗಲಿ ಅಂತ ಬ್ಲೆಸ್ ಮಾಡಿ ಈ ಸೀರೆ ಕೊಟ್ಟು ಅರಿಶಿನ ಕುಂಕುಮಕ್ಕೆ ನನ್ನ ಬಿಟ್ಕೊಟ್ರು. ಚೆನ್ನಾಗಿದೆಯಾ? ಶ್ರೀದೇವಿ ಮೇಡಮ್ ಜೊತೆ ನಮ್ಮದು ತುಂಬಾ ಮೆಮೊರೀಸ್ ಇದೆ. ಅವರಿಂದ ತುಂಬಾ ಕಲ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಸ್ಯಾರಿ ಇದೊಂದು ಸ್ಯಾರಿ. ಇದು ಅಷ್ಟೇ ಸ್ವಲ್ಪ ಮೆರೂನ್ ಸ್ಯಾರಿ. ಮೆರೂನ ಅಥವಾ ಇದು ರೆಡ್ ಬರುತ್ತೆ. ಇದೂ ಗೋಲ್ಡ್ ಪ್ರಿಂಟ್ ಇದೆ. ಇದು ಸ್ವಲ್ಪ ಗೋಲ್ಡು ಮತ್ತು ಯೆಲ್ಲೋ ಕಲರ್ ಇದೆ ಇದೆಲ್ಲ. ಆ್ಯಂಡ್ ಪಲ್ಲು ಇದೆ, ಮಧ್ಯ ಪಲ್ಲು ಅನಿಸಿದ್ದಾರೆ ನೋಡಿ. ಬಾರ್ಡ್ರೂ ಚೆನ್ನಾಗಿದೆ, ದೊಡ್ಡ ಬಾರ್ಡ್ರು ಸ್ವಲ್ಪ. ಇದು ನನ್ನ ಮಾವನ ಮದುವೆಗೆ ತೊಗೊಂಡಿದ್ದು ಸ್ಯಾರಿ. ಇದು ಸೆರಗು. ನೀವು ಇಲ್ಲಿ ಫೋಟೋ ನೋಡ್ಬೋದು, ಅದು ಹಾಕಿರ್ತೀನಿ ಫೋಟೋ, ಬೇಕಿದ್ರೆ ನೋಡಿ. ಎಲ್ಲ ಸೀರೆಯಲ್ಲೂ ಒಂದು ಮೆಮೊರಿ ಇದೆ. ಇದು ಸೀರೆ ಬ್ಲೌಸು. ಇದು ಈ ಬ್ಲೌಸ್. ಇದು ಮದುವೆಗೂ ಮುಂಚೆ ಹೊಲಿಸಿದ್ದು, ಸ್ವಲ್ಪ ಟೈಟ್ ಆಗಿದೆ. ಏನು ಮಾಡೋದು, ಮದುವೆ ಆಗಿ ಮಕ್ಕಳಾದ್ಮೇಲೆ ಡುಮ್ಮಿ ಆಗ್ತೀನಿ, ಸೊ ಆಟೋಮೆಟಿಕ್ಕಾಗಿ ಹಾಗೆ ಆಗುತ್ತೆ ಟೈಟು. ಆ್ಯಂಡ್ ನೆಕ್ಸ್ಟ್ ಒಂದು ಇದು ನನಗೆ ತೇಜಮ್ಮ ಕೊಡಿಸಿದ್ದು ಸ್ಯಾರಿ. ನಮ್ಮ ಕಲರ್ಸೇ ಗೊತ್ತಾಗಲ್ಲ, ಇದು ಯಾವ ಕಲರ್ಸು, ಬ್ಲೂನಾ ಅದೇನಂತಾರೆ, ಪರ್ಪಲ್ ಅಂತೂ ಅಲ್ಲ, ಬ್ಲೂ ಕಲರ್ ಅನಿಸುತ್ತೆ. ಇದು ತೇಜಮ್ಮ ಕೊಟ್ಟಿತ್ತು. ಯಾವ ಹಬ್ಬಕ್ಕೆ? ಅವು ಗೌರಿ ಗಣೇಶ ಹಬ್ಬಕ್ಕೆ ಕೊಟ್ಟಿತ್ತು ಈ ಸೀರೆ.
ಚೆನ್ನಾಗಿದೆಯಾ? ತೇಜಮ್ಮನ ಬಗ್ಗೆ ಏನು ಹೇಳೋದು? ತೇಜಮ್ಮ ಲವ್ ಯು ಅಷ್ಟೇ. ನೆಕ್ಸ್ಟ್ ಬಂದು ಎರಡು ಸ್ಯಾರಿ, ಸ್ಪೆಷಲ್ ಸ್ಯಾರಿ, ಅದು ಲಾಸ್ಟಾಗಿ ತೋರಿಸ್ತೀನಿ. ಇದೆರಡು ಸ್ಯಾರಿ ನನಗೆ ನಮ್ಮ ಆಶಾಕ ಕೊಡಿಸಿದ್ದು ಅರಿಶಿನ ಕುಂಕುಮಕ್ಕೆ, ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆ ಕಡೆಯಿಂದ ಕೊಡಬೇಕಲ್ಲ, ಅದಕ್ಕೆ ಅಕ್ಕ ಕೊಡಿಸಿದ್ದು. ಇದು ಯೆಲ್ಲೋ ಕಲರ್, ಇದಕ್ಕೆ ಯೆಲ್ಲೋ ಕಲರ್ ಸ್ಯಾರಿಗೆ ಪಿಂಕ್ ಬಾರ್ಡ್ರ್ ಬಂದಿದೆ, ಲೈಟ್ ಪಿಂಕು. ಓಪನ್ ಮಾಡಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಉಟ್ಕೊಂಡಿದ್ದೆ, ನೀವು ನೋಡ್ಬೋದು ಫೋಟೋದಲ್ಲಿ. ಇದು ಗ್ರೀನ್ ಕಲರು, ಏನಂತಾರೆ ಸೆರಗು, ಒಂಥರ ಟ್ರೆಡಿಷ್ನಲ್ ಆಗಿ ಒಂಥರ ಚೆನ್ನಾಗಿದೆ, ಸ್ಮೂತಾಗಿ. ಇದು ಒಂದು ಸ್ಯಾರಿ, ಇದು ಈಗ ಲೇಟೆಸ್ಟ್ ಇಯರಲ್ಲಿ ಬಂದಿದ್ದು, ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದು. ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೊಟ್ಟಿದ್ದು. ಸಿಮೆಂಟ್ ಕಲರು, ಮತ್ತು ಇದು ಬಾರ್ಡ್ರು ಬಂದು ಪಿಂಕ್ ಕಲರ್, ಡಾರ್ಕ್ ಪಿಂಕ್. ನೋಡ್ಬೋದು, ಇದು ಸೆರಗು ಪಿಂಕ್ ಕಲರ್ ಇದೆ. ನಂದು ಪಿಂಕ್ ಬಾರ್ಡ್ರೇ ಜಾಸ್ತಿ ಇದೆ ಸ್ಯಾರಿಗಳಲ್ಲಿ, ಸೊ ನಾನು ಅದಕ್ಕೇ ಸ್ವಲ್ಪ ಏನಂತಾರೆ ಬ್ಲೌಸ್ನ ಈ ಸೀರೆ ಬ್ಲೌಸ್ ಇನ್ನೊಂದು ಸೀರೆ ಬ್ಲೌಸ್ ಇನ್ನೊಂದು ಸೀರೆಗೆ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಸ್ಯಾರಿ ಎಲ್ಲ ಸ್ಯಾರಿಗೂ ಬ್ಲೌಸು ಹೊಲಿಸ್ತಾ ಕೂತ್ಕೊಳ್ಳಲ್ಲ. ಈಗ ಒಂದು ಸೀರೆದು ನನ್ನ ಹತ್ರ ಇದೆ, ಮ್ಯಾಚ್ ಆಗುತ್ತೆ ಅನ್ನೋಂಗಿದ್ರೆ ಆ ಸೀರೆನೇ ಹಾಕೊಂಡು ಮ್ಯಾಚ್ ಮಾಡ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಸಿಮೆಂಟ್ ಸೀರೆ ಇದೆ, ಡಾರ್ಕ್ ಬ್ಲೂ ಬಾರ್ಡ್ರು, ಮತ್ತು ಇದು ಸಿಮೆಂಟ್ ಕಲರು. ಇಲ್ಲಿ ಗೋಲ್ಡ್ ಪ್ರಿಂಟ್ ಇದೆ, ಇದು ಏನಂತಾರೆ ಶೈಡ್ ಆಗಿದೆ, ಅಂದರೆ ಸ್ಮೂತ್ ಆಗಿದೆ. ಈ ಸೀರೆಯಲ್ಲಿ ಏನು ಮೆಮೊರೀಸ್ ಇದೆ ಅಂದರೆ, ಇಲ್ಲಿ ನೋಡಿ ಬಾರ್ಡ್ರು ಬ್ಲೂ ಕಲರ್ ಬಾರ್ಡ್ರು. ಈ ಸೀರೆನೂ ಒಂಥರ ಲೈಟ್ ವೆಯ್ಟ್, ಈ ಸೀರೆನೂ ನನಗೆ ಒಂಥರ ಫೇವ್ರೆಟ್ ಸೀರೆ. ಈ ಸೀರೆಯಲ್ಲಿ ಏನು ನೆನಪಿದೆ ಅಂದರೆ, ನನಗೆ ನನ್ನ ಫ್ರೆಂಡು ಪ್ರಶಾಂತ್ ಅವರ ಸಿಸ್ಟರ್ಸು ಮತ್ತು ಅವ್ರ ಚಿಕ್ಕಮ್ಮ ನಂಗೆ ಕೊಟ್ಟಿದ್ದು. ಅವರು ಅವಾಗವಾಗ ಹಬ್ಬಕ್ಕೆ, ಅಂದರೆ ನಾನು ಮದುವೆ ಆದಮೇಲೆ ಹಬ್ಬಕ್ಕೆ ಅವಾಗವಾಗ ಕರೀತಾ ಇರ್ತಾರೆ. ಪಕ್ಷ ಅಂತ ಅಂತಾರಲ್ಲ, ಆ ಹಬ್ಬಕ್ಕೆ ಯೂಶಲಿ ನಾವು ಜಾಸ್ತಿ ಹೋಗೋದು. ಅದರಲ್ಲಿ ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಅವ್ರು ನನಗೆ ಅರಿಶಿನ ಕುಂಕುಮಕ್ಕೆ ಈ ಸ್ಯಾರಿ ಕೊಟ್ಟಿದ್ದು. ನನಗಂತೂ ತುಂಬಾ ಖುಷಿ ಆಗೋಯಿತು. ಯಾಕೆಂದರೆ ಅವರು ಪ್ರಶಾಂತ್ ಅವ್ರ ಊರಲ್ಲಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯಾಕೆಂದರೆ ವಿಲೇಜ್ ಕಡೆ ಅಂದರೆ ನನಗೆ ಕೇಳಬೇಕಾ ಟ್ರೀಟ್ ಮಾಡೋದನ್ನ, ಒಂಥರ ಏನಂತಾರೆ ಮನೆ ಮಗಳು ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಆಮೇಲೆ ನನಗಂತೂ ಅಲ್ಲಿ ತುಂಬಾ ಇಷ್ಟ ಆಯಿತು. ಅವರ ಏನಂತಾರೆ ಅವರು ಟ್ರೀಟ್ ಮಾಡೋ ರೀತಿ ಇರ್ಬೋದು, ನಮ್ಮನ್ನು ಮಾತಾಡ್ಸೋ ರೀತಿ ಇರ್ಬೋದು, ಅಥವಾ ನಮಗೆ ಔತಣ ಇರ್ಬೋದು, ಊಟ ತಿಂಡಿ ಇರ್ಬೋದು ಅಂತಂತೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆಂಟಿ ಅಂತೂ ನನ್ನ ಫೇವ್ರೆಟ್ ಆಂಟಿ. ಲವ್ ಯು ಆಂಟಿ. ಆ್ಯಂಡ್ ಥ್ಯಾಂಕ್ ಯು ಶ್ರೇಷ್ಠ ಶ್ವೇತಾ ಅವರಂತೂ ತುಂಬ ಚೆನ್ನಾಗೇ ಮಾತಾಡಿಸ್ತಾರೆ. ನನ್ನಂತೂ ತುಂಬ ಚೆನ್ನಾಗಿ ಬಂದರೆ ಅಕ್ಕ ಬನ್ನಿ ಅಂತ ಅವಾಗವಾಗ ಮೆಸೇಜ್ ಮಾಡ್ತಿರ್ತಾರೆ, ಅಕ್ಕ ಬನ್ನಿ ಮನೆ ಕಡೆ ಬರಲೇ ಇಲ್ವಲ್ಲ ಹಾಗೆ ಹೀಗೆ ಅಂದ್ಕೊಂಡು. ಸೊ ನನಗಂತೂ ಅವ್ರ ಊರಿಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಥ್ಯಾಂಕ್ ಯು ಶ್ರೇಷ್ಠ, ಥ್ಯಾಂಕ್ ಯು ಶ್ವೇತಾ, ನೀವು ಮನೆಗೆ ಬನ್ನಿ. ಇದು ಒಂದು ಪ್ರಶಾಂತ್ ಅವ್ರ ಕಡೆಯಿಂದ ಸಿಕ್ಕಿದ ಸ್ಯಾರಿ, ಪ್ರಶಾಂತ್ ಅವರ ಆಂಟಿ ಕೊಟ್ಟಿದ್ದು. ಆ ಸ್ಯಾರಿ ಮುಗಿತು. ಈ ಸೀರೆ ಬಂದು ಸಿಂಪಲ್ ಸ್ಯಾರಿ. ಇದು ನಮ್ಮ ಯಜಮಾನ್ರು ಅವರ ಕಸಿನ್ ಮನೇಲಿ ಕೊಟ್ಟಿತ್ತು. ಅಂದರೆ ಯಾವುದೋ ಯಾವುದೋ ಹಬ್ಬದಲ್ಲಿ ನಾವು ಅರಿಶಿನ ಕುಂಕುಮಕ್ಕೆ ನಾವು ಹೋಗಿದ್ವಿ, ಆವಾಗ ಕೊಟ್ಟಿದ್ದು. ಇದು ಯೆಲ್ಲೋ ಕಲರ್ ಸ್ಯಾರಿ, ಬ್ಲೂ ಕಲರು ಬಾರ್ಡ್ರು, ಮತ್ತು ಸೆರಗು ಅಷ್ಟೇ ಬ್ಲೂ ಕಲರ್ ಇದೆ. ಅದ್ರ ಮೇಲೆ ಸ್ವಲ್ಪ ಏನಂತಾರೆ ಸಿಲ್ವರ್ ಕಲರು ಪ್ರಿಂಟ್ ಇದೆ, ಕಾಣಿಸ್ತಿದೆಯಾ? ಇದು ಅರಿಶಿನ ಕುಂಕುಮ ಕೊಟ್ಟಿದ್ದು. ಆ್ಯಂಡ್ ಇದು ಅಷ್ಟೇ ನಮ್ಮ ಯಜಮಾನ ಅವರ ಮನೆ ಕಡೆ, ನಮ್ಮ ಯಜಮಾನನ ಮನೆ ಕಡೆಯವರು ನನಗೆ ಅರಿಶಿನ ಕುಂಕುಮಕ್ಕೆ ಅಂತ ಕರೆದು ಕೊಟ್ಟರು. ಮತ್ತು ಯಾರೋ ಮದುವೆ ಇತ್ತು, ಅವ್ರದ್ದು ರಿಲೇಷನ್ಸ್ ಮದುವೆಲಿ ಈ ಸೀರೆ ಕೊಟ್ಟಿದ್ದು. ದಾರೆಗೆ ಹಾಕೋ ಬನ್ನಿ ಅಂತ ಏನೋ ಸೀರೆ ಕೊಟ್ಬಿಟ್ಟು ಇನ್ವೈಟ್ ಮಾಡಿದರು. ಇದು ಒಂಥರ ಟ್ರೆಡಿಷ್ನಲ್ ಆಗಿದೆ ಸ್ಯಾರಿ. ಇದು ಡಾರ್ಕ್ ಬ್ಲೂಗೆ ಪಿಂಕ್ ಕಲರ್ ಬಾರ್ಡ್ರ್ ಇದೆ, ಮತ್ತು ಚೆಕ್ಸ್ ಥರ ಇದಿದೆ, ಗೋಲ್ಡ್ ಪ್ರಿಂಟ್ ಇದೆ.
ಇದು ಈ ಸ್ಯಾರಿ ಬಂದು ಈ ವರ್ಷಕ್ಕೆ ನಮ್ಮ ಅಕ್ಕ ಕೊಟ್ಟಿದ್ದು, ನಮ್ಮ ಆಶಕ್ಕ ಕೊಟ್ಟಿದ್ದು. ಇದು ರೆಡ್ ಕಲರ್ ಸ್ಯಾರಿ ಮತ್ತು ಇದು ಗೋಲ್ಡ್ ಕಲರ್ ಪ್ರಿಂಟ್, ಇದು ಬಾರ್ಡರ್. ಇನ್ನು ನೋಡ್ಬೋದು ಸೇರ್ಕೊಯ್ತೈತೆ. ಇದು ಫೋಟೋಸ್ ಹಾಕಿದ್ದೀನಿ, ಸುಮಾರು ಫೋಟೋಸ್ ಇದೆ. ನಾನು ಪ್ರತಿಯೊಂದು ಸಲ ಸ್ಯಾರಿ ಹಾಕೊಂಡಾಗ್ಲೂ ಫೋಟೋಸ್ ತೊಗೊಂಡೇ ಹೋಗ್ತೀನಿ, ಅಟ್ಲೀಸ್ಟ್ 1 ಅಥವಾ 2. ನಾವೇನಾದರೂ ಹೊರಡೋಗ್ಬಿಟ್ರೆ ಡಿ ಪಿಲಿ ಒಂದೇನು ಗೋಡೆ ಮೇಲೆ ಒಂದೇ ಡಿ ಪಿ ಇರುತ್ತೆ. ಸೊ ಅವಾಗವಾಗ ಡಿ ಪಿ ಚೇಂಜ್ ಮಾಡ್ತಿರ್ಬೇಕು, ಅವಾಗವಾಗ ಸ್ಟೇಟಸ್ ಹಾಕ್ತಾ ಇರಬೇಕು, ಫೋಟೋಸ್ ಎಲ್ಲ ಹಾಕೋತಾ ಇರಬೇಕು. ಆಮೇಲೆ ಹೊರಟೋದ್ಮೇಲೆ ಹಾಕೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ. ನೆಕ್ಸ್ಟ್ ಬಂದು ಇದು ನನ್ನ ತವ್ರ ಮನೆ ಸೀರೆ. ತವ್ರ ಮನೆ ಸೀರೆ ಅಂದರೆ ಇದು ನಮ್ಮ ಗೃಹ ಪ್ರವೇಶ. ನಾನು ಬೆಳೆದಿದ್ದೆಲ್ಲ ನಮ್ಮ ಅತ್ತೆ ಮನೇಲೆ. ನಮ್ಮ ಅತ್ತೆ ಮನೆ ಅಂದರೆ ಅಣ್ಣನ ಮನೆ, ಅಣ್ಣನ ಮನೆ ಗೃಹ ಪ್ರವೇಶ ಇತ್ತು. ಆ ಟೈಮಲ್ಲಿ ನನಗೆ ಈ ಸ್ಯಾರಿ ಕೊಟ್ಟಿದ್ರು. ನನಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ನಮ್ಮಕ್ಕ ಗ್ರೀನ್ ಕಲರ್ ಸ್ಯಾರಿ ತಗೊಟ್ಟಿದ್ರು. ಇದು ಬ್ಲೂ ಕಲರ್ ಬರುತ್ತೆ, ಸೆರಗು, ಬಾರ್ಡ್ರು ಅಷ್ಟೇ ಬ್ಲೂ ಕಲರ್ ಬರುತ್ತೆ. ಮತ್ತು ಇದು ಗೋಲ್ಡಲ್ಲಿ ವರ್ಕ್ ಕೂಡ ಇದೆ, ಗೋಲ್ಡ್ ವರ್ಕ್ ಇದೆ. ಮತ್ತು ಬ್ಲೂ ಕಲರು ಏನಂತಾರೆ ಲೈನ್ ಕೂಡ ಇದೆ, ಬ್ಲೂ ಕಲರ್ ಲೈನು ಕೊನೆಯಲ್ಲಿ. ಇದು ನನ್ನ ಒಂದು ಸ್ಯಾರಿ. ಇದಿಷ್ಟು ಮುಗೀತು. ಆ್ಯಂಡ್ ನೆಕ್ಸ್ಟು ನನಗೀಗ ಸೀರೆಯಲ್ಲೇ ತುಂಬ ಫೇವ್ರೆಟ್ ಸೀರೆ ಅಂದರೆ ಅದಿದ್ದೇನೆ. ಆದರೆ ನಾನು ಒಂದ್ಸಲಿನೂ ಹಾಕಿಲ್ಲ, ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ, ಒಂದ್ಸಲಿನೂ ಹಾಕಿಲ್ಲ. ಈ ಸೀರೆ ನಮ್ಮ ತವ್ರ ಮನೆಯವ್ರು ಕೊಟ್ಟಿದ್ದು. ಹೆಣ್ಮಕ್ಳಿಗೆ ಎಷ್ಟೇ ಸೀರೆ ಇದ್ರು ಸ್ವಲ್ಪ ಎಮೋಷ್ನಲ್ ಆಗ್ತಿದ್ದೀನಿ, ಸಾರಿ. ಹೆಣ್ಮಕ್ಳಿಗೆ ಎಷ್ಟೇ ಸೀರೆ ಇದ್ರೂ ಏನಂತಾರೆ, ಅವ್ರ ತವ್ರ ಮನೆಯವ್ರು ಏನೋ ಸೀರೆ ಕೊಟ್ಬಿಟ್ರೆ ಒಂಥರ ಖುಷಿ ತಡೆಯೋಕ್ಕಾಗಲ್ಲ. ಅಲ್ಲಿ ಪಲ್ಲಿ ಲೊಚ್ಕೊಡ್ತಿದೆ, ಕೇಳಿಸ್ತಿದ್ಯಾ? ಇದು ನನ್ನ ತವ್ರ ಮನೆಯಿಂದ ನನಗೆ ಬಂದಂಥ ಸೀರೆ, ಮದುವೆ ಗಿಫ್ಟ್ ಅಂತ ಬಂದಂಥ ಸೀರೆ. ಇದು ಉಟ್ಕೊಳ್ಳೋದಕ್ಕೆ ಋಣನೇ ಕೂಡಿಲ್ಲ, ಇನ್ನು ಒಂದ್ಸಲಿನೂ ಸ್ಯಾರಿ ಹಾಕಿಲ್ಲ. ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ನಾನು ಇರೋ ಸ್ಯಾರಿಲೇ ತುಂಬ ಫೇವ್ರೆಟ್ ಸ್ಯಾರಿ ಅಂದರೆ ಅದಿದ್ದು, ಇದೇನೆ ತುಂಬ ಇಷ್ಟವಾದ ಸ್ಯಾರಿ. ಗ್ರೀನ್ ಕಲರ್ ಸ್ಯಾರಿ. ಅದು ಸ್ಯಾರಿ ಮೆಟೀರಿಯಲ್ ಅಂತೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಪಿಂಕ್ ಕಲರ್ ಬಾರ್ಡ್ರ್ ಇದೆ ಮತ್ತು ಗೋಲ್ಡ್ ಕಲರ್ ಪ್ರಿಂಟ್ ಇದೆ, ನೋಡ್ಬೋದು. ಕಾಣಿಸ್ತಿದ್ದೀನ? ಅಷ್ಟೇ ನನ್ನ ಹತ್ರ ಇರೋ ಸ್ಯಾರೀಸು. ಆದರೆ ನಂಗೆ ಸ್ಪೆಷಲ್ ಸ್ಯಾರಿ ಇದೆ, ತುಂಬ ಫೇವ್ರೆಟ್ ಸ್ಯಾರಿ. I miss my family. ಇಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಇರೋ ಸ್ಯಾರೀಸು. ನೋಡೋದಲ್ಲ, ಅದರಲ್ಲಿ ಕೆಲವೊಂದು ನನಗೆ ಕಲರ್ಸ್ ಹೇಳೋಕ್ಕೆ ಬಂದಿಲ್ಲ, ಮತ್ತು ಅದು ಏನಂತಾರೆ ಡಿಸೈನು ಅದು ಇದು ನನಗೆ ನಿಜವಾಗ್ಲೂ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಬಟ್ ಇರೋದನ್ನ ಒಂದು ಬ್ಲಾಗ್ ಮಾಡಿ ಹಾಕಬೇಕು ಅಂತ ಇತ್ತು. ಸೊ ಹಾಗಾಗಿ ಹಾಕಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಕಾಣಿಸಿದ್ರೆ ಅಥವಾ ಇದೆಲ್ಲ ಇವಳು ಬೇಕಿತ್ತಾ ಅಂತ ಅಂದ್ಕೊಂಡ್ರೆ ಸಾರಿ, ಆಯಿತಾ? ನಾವು ಏನೋ ನಮ್ಮ ಇಷ್ಟ ಬಂದಂಗೆ ನಮ್ಮ ಚಾನಲ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನೋ ದಿನ ಒಂದೊಂದು ಕಂಟೆಂಟ್ ಥರ ಹುಡುಕಿ ನಾವು ನಮ್ಗೆ ಅನಿಸಿದ್ದನ್ನು ವೀಡಿಯೋಸ್ ಮಾಡ್ತೀವಿ. ಅದರಲ್ಲಿ ನಿಮ್ಗೆ ಏನಾದರೂ ಇರಿಟೇಟ್ ಆಗೋದು ಅಥವಾ ಬೇಜಾರಾಗೋ ಥರ ಏನಾದರೂ ಆಯಿತು ಅಂದರೆ ದಯವಿಟ್ಟು ಕ್ಷಮಿಸಿ. ಹಂಗಂತ ನಾನು ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಲ್ಲ. ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನನಗೆ ಏನು ಅನಿಸುತ್ತೆ ನಾನು ಅದನ್ನೇ ಮಾಡೋದು. ನಾನೇನೋ ತಪ್ಪು ಮಾಡ್ತಾಯಿಲ್ಲ. ನಾನು ಕರೆಕ್ಟಾಗಿ ನನಗೆ ಒಳ್ಳೆ ರೀತಿಲಿ ನನಗೇನೇನು ವೀಡಿಯೋಸ್ ಹಾಕಬೇಕು ಅಂತ ಅನಿಸುತ್ತೋ ಆ ಥರ ವೀಡಿಯೋಸ್ ನಾನು ಹಾಕ್ತಾಯಿದ್ದೀನಿ. ಸೊ ಅಷ್ಟೇ. ಇಷ್ಟೊತ್ತು ನನ್ನ ವೀಡಿಯೋ, ನನ್ನ ಸೀರೆ ಎಲ್ಲ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್.